ನಮಸ್ಕಾರ, ನಾನು ಓಹಿಲೇಶ ಲಕ್ಷ್ಮಣ, ರಂಗಕಹಳೆ ಬೆಂಗಳೂರು ಸಂಚಾಲಕ. ಕುವೆಂಪು ನಾಟಕೋತ್ಸವ ಈ ವರ್ಷ 23ನೇ ಕುವೆಂಪು ನಾಟಕೋತ್ಸವವನ್ನು ಕನಕಪುರದ BR ಅಂಬೇಡ್ಕರ್ ಪುರಭವನದಲ್ಲಿ ಆಯೋಜಿಸಿದ್ದೇವೆ. ಈ ನಾಟಕೋತ್ಸವದಲ್ಲಿ ಒಟ್ಟು 4 ನಾಟಕಗಳು ಹಾಗೂ 1 ನೃತ್ಯ ನಮನ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೆ ಒಂದು ಕಿರುಚಿತ್ರ ಪ್ರದರ್ಶನ ಕೂಡ ನಾವು ಏರ್ಪಡಿಸಿದ್ದೇವೆ. ಇದೇ ತಿಂಗಳು 18 ಹಾಗೂ 19ನೇ ತಾರೀಕು ನಗರದ BR ಅಂಬೇಡ್ಕರ್ ಪುರಭವನದಲ್ಲಿ ಈ ಮಾಧ್ಯಮದ ಮೂಲಕ ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದರೆ, ಹೆಚ್ಚು ಮಕ್ಕಳ ನಾಟಕಗಳು ಈ ವರ್ಷ ನಾವು ಪ್ರದರ್ಶನಕ್ಕೆ ತಂದಿದ್ದೇವೆ. ಸುಮಾರು 80 ಮಕ್ಕಳು ಭಾಗವಹಿಸುವಂಥ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಹಾಗೂ ನೈಜವಾಗಿ ಪರಿಸರದ ಒಂದು ಕಾಳಜಿಯ ಕುರಿತಂಥ ಮೋಡಣ್ಣನ ತಮ್ಮ, ಅದೇ ರೀತಿ ಶೂದ್ರ ತಪಸ್ವಿ ಹಾಗೂ ಯಮನ ಸೋಲು ಹಾಗೂ ಕುವೆಂಪು ಅವರ ಬಾಲ್ಯ ಜೀವನದ ಬಗ್ಗೆ ಇದ್ದಂಥ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿಯವರ ಪ್ರೊಡಕ್ಷನಲ್ಲಿ ನಡೆದಂಥ ಬಾಲಕ ಕುವೆಂಪು ಕಿರುಚಿತ್ರವನ್ನು ಕೂಡ ಪ್ರದರ್ಶನ ನಡೀತಾ ಇದೆ. ಈ ಏನು ಹೇಳ್ತಾರೆ, ಆಪರ್ಚುನಿಟಿನ ಎಲ್ಲ ಕನಕಪುರದ ಮಕ್ಕಳು, ಶಿಕ್ಷಕರು ಇದನ್ನು ತುಂಬಾ ಉಪಯೋಗಿಸ್ಕೋಬೇಕಂತ ನಾನು ಕೇಳ್ಕೊತಿದ್ದೀನಿ. ಈ ಮುಂಚೆ ನಾವು ಡಿಸೆಂಬರ್ 28 ಮತ್ತು 29 ನಾವು ಇಲ್ಲಿ ಆಯೋಜಿಸಿದ್ವಿ. ಕಾರಣಾಂತರದಿಂದ ಅದನ್ನು ಮುಂದೂಡಲಾಗಿದೆ. ಹಾಗಾಗಿ ನಾನು ಎಲ್ಲ ಸಾರ್ವಜನಿಕರಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ಕುವೆಂಪು ಅವರ ವಿರಚಿತವಾದಂತಹ ನಾಟಕಗಳು, ಅವರ ಕಲ್ಪನೆಯ ಅತಿ ಹೆಚ್ಚು ಪ್ರದರ್ಶನವಾದಂಥ ನಾಟಕಗಳು ಕನಕಪುರದಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಇದನ್ನು ತಾವು ಎಲ್ಲರೂ ಬಂದು ಸಂಜೆ 6 ಗಂಟೆಗೆ, ಹೆಚ್ಚು ನಾವು ಸಭಾ ಕಾರ್ಯಕ್ರಮಗಳಿಗೆ ಒತ್ತು ಕೊಡೋದಿಲ್ಲ, ನಾಟಕದ ಪ್ರಾಮುಖ್ಯ ನಾವು ಹೆಚ್ಚು ಕೊಡೋದ್ರಿಂದ ನಾಟಕ ಬೇಗನೆ ಶುರು ಮಾಡ್ತೇವೆ. 6:15 ನಾವು ಶುರು ಮಾಡ್ತೇವೆ. ಯಾಕೆಂದರೆ ಒಂದೊಂದು ನಾಟಕಗಳು ಕೂಡ 1 ಗಂಟೆ ಇರೋದ್ರಿಂದ 8:30, 9 ಗಂಟೆ ಒಳಗಡೆ ನಾವು ನಾಟಕಗಳನ್ನ ಮುಗಿಸ್ಬೇಕಾಗತ್ತೆ. ಹಾಗೂ ಈಗ ಡಿಸೆಂಬರ್ ಮತ್ತು ಜನವರಿ ಏನು ಚಳಿ ಇದೆ, ಹಾಗಾಗಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿದಿನ 2 ನಾಟಕಗಳು ಬೇಗನೆ ಶುರು ಮಾಡ್ತೀವಿ. 6:15ರಿಂದ 8:15, 8:30 ಮುಗಿದೋಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಬಂದು ಈ ನಾಟಕಗಳನ್ನ ವೀಕ್ಷಿಸಬೇಕಂತ ಕೇಳ್ಕೊತೀವಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ 29:30 ಏನು ಇದ್ದಂಥ ಕುವೆಂಪುರವರ 23ನೇ ಕುವೆಂಪು ನಾಟಕೋತ್ಸವ ಕಾರ್ಯಕ್ರಮ ಮುಂದೂಡಲಾಗಿ 18-19ಕ್ಕೆ ಇದು ನಿಗದಿಯಾಗಿದೆ. ಸೊ ಹಾಗಾಗಿ ಈ ಕನಕಪುರ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಇದರ ಇಂತಹ ಅವಕಾಶವನ್ನು ಬೆಂಗಳೂರಿನಿಂದ ರಂಗಕಹಳೆ ಅನ್ನೋ ಸಂಸ್ಥೆಯನ್ನು ಕಟ್ಟಿಕೊಂಡು, ಆ ರಂಗಕಹಳೆ ಸಂಸ್ಥೆಯಿಂದ ತಂಡದಿಂದ ಅತಿ ಹೆಚ್ಚು ಜನ ಇಲ್ಲಿ ಬಂದು ಎಲ್ಲ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಕಲಾವಿದರಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಆ ಕುವೆಂಪುರವರ ನಾಟಕಗಳಲ್ಲಿ ಅತಿ ಹೆಚ್ಚು ಒಳ್ಳೆಯ ಸಂದೇಶವನ್ನು, ಮಾರ್ಗದರ್ಶನವನ್ನು ಕೊಟ್ಟಂಥ ನಾಟಕಗಳಾಗಿರ್ತಕ್ಕಂಥ ಉದ್ದೇಶದಿಂದ ನೀವೆಲ್ಲರೂ ಸೇರಿ ಅಂತಹ ನಾಟಕಗಳನ್ನು ನೋಡಿ ನಮ್ಮ ಜೀವನದ ಮೌಲ್ಯಗಳನ್ನು ಇನ್ನಷ್ಟು ವೃದ್ಧಿಸ್ಕೊಳ್ಳಿಕ್ಕೆ ನಮಗೆ ಸಹಕಾರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಸೊ ಹಾಗಾಗಿ ನಿಮ್ಮೆಲ್ಲರ ಕೋರಿಕೆಯಂತೆ ಈ ಸಾರ್ವಜನಿಕವಾಗಿ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಈ ನಾಟಕಗಳನ್ನು ನೋಡುವಂತಹ ಕಾರ್ಯಕ್ರಮ ಆಗಬೇಕು. ನಾವು ಇಂತಹ ಅವಕಾಶವನ್ನು ನಾವೆಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳಿ ನಾನು ಮನವಿ